ನಮಸ್ಕಾರ ಸ್ನೇಹಿತರೆ. 2025ರ ಕೊನೆಯ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಇದ್ದೀವಿ. ಇವತ್ತು 11ನೇ ತಾರೀಕು. ಈ ಒಂದು ಅವಧಿಯಲ್ಲಿ ಕನ್ನಡದ ಸುಮಾರೊಂದು 220 ಸಿನಿಮಾಗಳು ಬಿಡುಗಡೆ ಆಗಿರೋ ಬಗ್ಗೆ ಮಾಹಿತಿ ಇದೆ. 220 ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ. ಅದರಲ್ಲಿ ಗೆದ್ದಂತಹ ಚಿತ್ರಗಳು ಎಷ್ಟಂತ ಹೇಳಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹೇಳೋದಕ್ಕೆ. ಸ್ಟಾರ್ಗಳ ಸಿನಿಮಾಗಳು ಹೆಚ್ಚಂದ್ರೆ 8ರಿಂದ 10 ಇರಬಹುದು. ಆದರೆ ಮಿಕ್ಕವೆಲ್ಲವೂ ಹೊಸಬರ, ಆಮೇಲೆ ಸಾಮಾನ್ಯ ಬಜೆಟಿನ, ಕಡಿಮೆ ಬಜೆಟಿನ, ಒಂದು ಎವರೇಜ್ ಬಜೆಟಿನ ಸಿನಿಮಾಗಳು. ವಾರಕ್ಕೆ 6, 8, 10, 12 ಈ ರೀತಿ ಸಿನಿಮಾಗಳು ಬಿಡುಗಡೆ ಆಗಿರೋದು ಕೂಡ ದಾಖಲಾಗಿದೆ 2025ರಲ್ಲಿ. ಗೆಲುವಿನ ಪ್ರಮಾಣ ನೋಡಿದ್ರೆ ತುಂಬಾನೇ ಕಮ್ಮಿ ಇದೆ ಅಂತಾನೆ ಹೇಳ್ಬೋದು. ಸ್ಟಾರ್ಗಳ ಸಿನಿಮಾಗಳು ಕೂಡ ಒಂದರಿಂದ ಒಂದು ಬಿಡುಗಡೆ ಆಗ್ತಾ ಇರೋದು ಇನ್ನೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಾಮಾನ್ಯ ಹೊಸಬರ ಹಾಗೇನೆ ಮೀಡಿಯಂ ಬಜೆಟಿನ ಸಿನಿಮಾಗಳು ವಾರಕ್ಕೆ 6, 8, 10, 12 ಈ ತರ ಬಿಡುಗಡೆ ಆಗಿ ಪ್ರೇಕ್ಷಕರ ಮೇಲೆ ಒತ್ತಡವನ್ನ ಹಾಕಿದ್ವು ಅಂತಾನೆ ಹೇಳ್ಬೋದು. ಸ್ಟಾರ್ಗಳ ಸಿನಿಮಾ ಬಿಡುಗಡೆ ಮಾಡುವಾಗ ಅವರು ಆದ್ರೂ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಒಂದು ಅಂತರವನ್ನ ಇಟ್ಕೊಂಡು ಸಿನಿಮಾ ಬಿಡುಗಡೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಪ್ರೇಕ್ಷಕರ ಮೇಲೆ ತುಂಬಾನೇ ಒತ್ತಡ ಆಗ್ತಾ ಇದೆ ಅಂತಾನೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ವಾರಕ್ಕೆ 6, 8, 10, 12 ಈ ತರ ಸಿನಿಮಾ ಬಿಡುಗಡೆ ಆದ್ರೆ ಉತ್ತಮ ಸಿನಿಮಾಗಳು ಕೂಡ ಜನಕ್ಕೆ ತಲುಪೋದು ಕಷ್ಟ ಆಗ್ಬಿಡುತ್ತೆ. ಯಾವ ಸಿನಿಮಾಗಳು ಅಂತ ನೋಡ್ತಾರೆ ಜನ, ಪ್ರೇಕ್ಷಕರು ಸಿನಿಮಾ ನೋಡ್ಬೇಕು. ಹೌದು, ಹಾಗಂತ ವಾರಕ್ಕೆ 10, 12 ಈ ತರ ಸಿನಿಮಾಗಳು ಬಿಡುಗಡೆ ಆದ್ರೆ ನೋಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಅದರಲ್ಲಿ ಬೇರೆ ನೋಡ್ಬೇಕಂತ ಅನ್ಕೊಂಡಿರೋ ಸಿನಿಮಾಗಳು 2ನೇ ವಾರದಲ್ಲಿ ಇರೋದೇ ಇಲ್ಲ. ಈ ತರ ಪ್ರೇಕ್ಷಕರ ಮೇಲೆ ಕೂಡ ಒಂದ್ ರೀತಿ ಒತ್ತಡ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಟಾರ್ಗಳ ಸಿನಿಮಾಗಳು ಕನಿಷ್ಠ ಅಂದ್ರೂ ಕೂಡ ಒಂದು ತಿಂಗಳಾದ್ರೂ ಅಂತರ ಇಟ್ಕೊಂಡು ಸಿನಿಮಾ ಬಿಡುಗಡೆ ಆದ್ರೆ ಪ್ರೇಕ್ಷಕರಿಗೆ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನೋಡಿ, 2025 ಡಿಸೆಂಬರ್ ತಿಂಗಳಲ್ಲಿ 11ನೇ ತಾರೀಕು ಡೆವಿಲ್ ಸಿನಿಮಾ ಬಿಡುಗಡೆ ಆಗಿದೆ. 25ಕ್ಕೆ 45 ಹಾಗೇನೆ ಮಾರ್ಕ್ ಸಿನಿಮಾ ಬಿಡುಗಡೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅವರು. ಈ ರೀತಿ ಒಂದೊಂದು ಸ್ಟಾರ್ಗಳ ಸಿನಿಮಾಗಳು ಸಾಮಾನ್ಯವಾಗಿ ಬಿಗ್ ಬಜೆಟ್ ಇರ್ತವೆ, ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಿರ್ತಾರೆ. ಆದ್ರೂ ಕೂಡ ಕೇವಲ 1 ಅಥವಾ 2 ವಾರದ ಅಂತರದಲ್ಲೇನೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಿಡುಗಡೆ ಆದ್ರೆ ಪ್ರೇಕ್ಷಕರ ಮೇಲೆ ಒತ್ತಡ ಆಗುತ್ತೆ. ಪ್ರೇಕ್ಷಕರು ಸಿನಿಮಾ ನೋಡಿಲ್ಲ, ಕನ್ನಡದ ಪ್ರೇಕ್ಷಕರು ಸಿನಿಮಾಗಳನ್ನ ನೋಡಲ್ಲ, ಪರಭಾಷೆ ಸಿನಿಮಾಗಳನ್ನು ನೋಡ್ತಾರೆ, ಈ ತರ ಎಲ್ಲ ಮಾತುಕತೆಗಳು ಬರ್ತಾನೆ ಇರ್ತವೆ. ಆದ್ರೆ ಸಾಮಾನ್ಯ ಹೊಸಬರು ಹಾಗೇನೆ ಸಾಧಾರಣ ಬಜೆಟ್ನ ಸಿನಿಮಾಗಳು ವಾರಕ್ಕೆ 8, 10 ಸಿನಿಮಾಗಳು ಬಿಡುಗಡೆ ಆಗ್ತಾವೆ. ಅಂದ್ರೆ ಸ್ಟಾರ್ಗಳ ಸಿನಿಮಾಗಳು ಕೂಡ 1-2 ವಾರ ಅಂತರದಲ್ಲೇನೆ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಟ್ರೆ ನಿಜವಾಗ್ಲೂ ಚಿತ್ರೋದ್ಯಮದ ದೃಷ್ಟಿಯಿಂದ ಹೇಳೋದಾದ್ರೆ ತುಂಬಾನೇ ಕಷ್ಟ. ಅವರು ಯಾವ ರೀತಿ ಲೆಕ್ಕಾಚಾರ ಆಗ್ತಾರೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ವರ್ಷದ ಕೊನೆ, ಕ್ರಿಸ್ಮಸ್, ಹೊಸ ವರ್ಷ ಆ ಥರ ಎಲ್ಲ ಲೆಕ್ಕಾಚಾರ, ರಜಾ ಇರುತ್ತೆ ಅನ್ನೋ ಕಾರಣಕ್ಕೆ ಅವರು ಅವ್ರದ್ದೇ ಆದ ಲೆಕ್ಕಾಚಾರದಲ್ಲಿ ಬಿಡುಗಡೆ ಮಾಡಬಹುದೇನೋ. ಆದ್ರೂ ಕೂಡ ಕನಿಷ್ಠ 1 ತಿಂಗಳಾದ್ರೂ ಒಂದು 4 ವಾರದ ಅಂತರ ಇಟ್ಕೊಂಡು ಸ್ಟಾರ್ಗಳ ಸಿನಿಮಾಗಳು ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ಬಿಡುಗಡೆ ಆಗಿದೆ. ಡಿಸೆಂಬರ್ 25ಕ್ಕೆ 45 ಹಾಗೇನೆ ಮಾರ್ಕ್ ಸಿನಿಮಾ ಬರ್ತಾ ಇದೆ. ಈ ರೀತಿ ಆದ್ರೆ ಪ್ರೇಕ್ಷಕರು ಯಾವ ಸಿನಿಮಾ ನಾವು ನೋಡ್ಬೇಕು, ಯಾವ ಸಿನಿಮಾ ಬಿಡಬೇಕು ಅನ್ನೋದು ಗೊತ್ತಾಗದೇನೆ ಗೊಂದಲ ಆಗುತ್ತೆ. ಹಾಗೇನೆ ಸಿನಿಮಾಗಳಿಗೆ ಒಂದು ವ್ಯಾಪಾರದ ದೃಷ್ಟಿಯಿಂದ ನೋಡೋದಾದ್ರೆ ತುಂಬಾನೇ ನಷ್ಟ ಅಂತಾನೆ ಹೇಳ್ಬಹುದು. ಸ್ಟಾರ್ಗಳ ಸಿನಿಮಾಗಳು ದೊಡ್ಡ ಬಜೆಟ್ ಇರ್ತವೆ, ದೊಡ್ಡದಾಗಿ ಪ್ರಚಾರ ಮಾಡಿರ್ತಾರೆ. ಆದ್ರೂ ಕೂಡ ಕೇವಲ ಒಂದೊಂದು ವಾರ ಅಥವಾ 2 ವಾರದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಪ್ರೇಕ್ಷಕರಿಗೂ ಕೂಡ ಕಷ್ಟ ಆಗಬಹುದು ಅನ್ನೋದು. 2025ರಲ್ಲಿ ಒಂದು ಮಾಹಿತಿಯ ಪ್ರಕಾರ 220 ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ. ಅದರಲ್ಲಿ ಸ್ಟಾರ್ಗಳ ಸಿನಿಮಾ, ದೊಡ್ಡ ಬಜೆಟ್ ಸಿನಿಮಾ ಅಂತ ಲೆಕ್ಕ ಹಾಕಿದ್ರೆ ಹೆಚ್ಚಂದ್ರೆ 10 ಸಿನಿಮಾಗಳು ಕೂಡ ಸಿಗೋದು ಕಷ್ಟನೇ. ಮಿಕ್ಕ ಎಲ್ಲ ಸಿನಿಮಾಗಳು 200ರಿಂದ 210 ಸಿನಿಮಾಗಳು ಹೊಸಬರ, ಆಮೇಲೆ ಸಾಧಾರಣ ಬಜೆಟ್ ಅಂದ್ರೂ ಕೂಡ ಈಗಿನ ಒಂದು ಕಾಲಘಟ್ಟದಲ್ಲಿ ಕನಿಷ್ಠ 1-2 ಕೋಟಿ ಇಲ್ದೇನೆ ಸಿನಿಮಾ ಮಾಡಕ್ ಆಗೋದಿಲ್ಲ ಅಂತಾನೆ ಹೇಳ್ತಾರೆ ಪಂಡಿತರು. ಆತರ ಇರುವಾಗ 200-210 ಸಿನಿಮಾಗಳು ಸಾಧಾರಣ ಸಿನಿಮಾಗಳು ಅಂತಾನೆ ಆಗೋಗ್ಬಿಟ್ಟಿದ್ದಾವೆ. ಯಾಕಂತ ಹೇಳಿದ್ರೆ ಇವಾಗ ಬಜೆಟ್ ಅಂತ ಲಿಮಿಟೇ ಇಲ್ಲ, ಆತರ ಆಗ್ಬಿಟ್ಟಿದೆ. ದೊಡ್ಡ ಬಜೆಟ್ ಸಿನಿಮಾಗಳು ದೊಡ್ಡ ರೀತಿಯಲ್ಲಿ ಸುದ್ದಿ ಮಾಡ್ತವೆ. ಅದರಲ್ಲಿ ಸ್ಟಾರ್ಗಳಿದ್ರೆ ಸ್ವಲ್ಪ ಮಟ್ಟಿಗೆ ಹೆಸರು
ಹಣ ಎಲ್ಲ ಮಾಡಬಹುದು. ಆದರೆ ಹೊಸಬರ ಸ್ಥಿತಿಯನ್ನು ಕಂಡಾಗ ತುಂಬಾನೇ ಬೇಜಾರಾಗುತ್ತೆ. ಸಿನಿಮಾಗಳನ್ನ ಮಾಡಿ ಒಂದು ಪ್ರಮೋಷನ್ ಎಲ್ಲ ಚೆನ್ನಾಗಿ ಮಾಡಿ ಕೂಡ ಪ್ರೇಕ್ಷಕರು ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ಸಂಕಷ್ಟಗಳನ್ನ ಹೇಳ್ಕೊಳ್ತಾರನೇ ಆಗ್ಬಿಟ್ಟಿದೆ. ಸ್ಟಾರ್ಗಳ ಸಿನಿಮಾಗಳು ಆದ್ರೂ ಬರೋದು ಸ್ವಲ್ಪ ಒಂದು ತಿಂಗಳು 2 ತಿಂಗಳು ಈ ತರ ಗ್ಯಾಪ್ ಇಟ್ಕೊಂಡಾದ್ರೂ ಮಾಡಿದ್ರೆ ಪ್ರೇಕ್ಷಕರಿಗೂ ಅನುಕೂಲ, ಚಿತ್ರೋದ್ಯಮದ ದೃಷ್ಟಿಯಿಂದ ನೋಡಿದ್ರು ಕೂಡ ಅನುಕೂಲ. ಏನೇ ಆಗಲಿ ಬಿಡುಗಡೆ ಸಿನಿಮಾಗಳು ಸಕ್ಸಸ್ ಆಗಲಿ, ಚಿತ್ರೋದ್ಯಮಕ್ಕೆ ಪುನಶ್ಚೇತನ ನೀಡಲಿ ಅನ್ನೋದು ನಮ್ಮ ಒಂದು ಅನಿಸಿಕೆ. ಧನ್ಯವಾದಗಳು ಸ್ನೇಹಿತರೆ.